ಕಾವೇರಿ ನೀರಿನ ಅಭಾವ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕಾವೇರಿಯ ಉಗಮ ಸ್ಥಾನದಲ್ಲೇ ಕಾವೇರಿ ನೀರು ಬತ್ತು ಹೋಗ್ಬಿಟ್ಟಿದೆ. ಕಾವೇರಿ ಎಲ್ಲಿ ಉಗಮವಾಗುತ್ತೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಾಗಿದೆ. ಅದು ಮಡಿಕೇರಿ ಬಳಿ ಇರತಕ್ಕಂಥ ತ್ರಿವೇಣಿ ಸಂಗಮ ತಲಕಾವೇರಿ, ಅಲ್ಲೇ ನೀರಿಲ್ಲ. ಕಾವೇರಿ ಉಗಮ ಸ್ಥಾನದಲ್ಲೇ ಬತ್ತು ಹೋಗಿದೆ ಕಾವೇರಿ ನೀರು. ಬೇಸಿಗೆಗೂ ಮುನ್ನ ತ್ರಿವೇಣಿ ಸಂಗಮ ಕಂಪ್ಲೀಟ್ ಖಾಲಿ ಅಂದರೆ ಆ ಭಾಗಮಂಡಲ ಅಂತ ಹೇಳ್ತೀವಲ್ಲ, ಅಲ್ಲೂ ನೀರಿಲ್ಲ. ತಲಕಾವೇರಿನಲ್ಲಿ ನೀರಿಲ್ಲ. ಪಿಂಡ ಪ್ರದಾನ ಪುಣ್ಯ ಸ್ನಾನಕ್ಕೂ ನೀರಿಲ್ಲದೆ ಕಂಗಾಲಾಗ್ಬಿಟ್ಟಿದೆ. 60 ವರ್ಷಗಳಲ್ಲೇ ನೋಡಿರದಷ್ಟು ಪ್ರಮಾಣದಲ್ಲಿ ಕಾವೇರಿ ನೀರು ಬತ್ತು ಹೋಗಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಏರಿಯಲ್ ವ್ಯೂ. ಕಾವೇರಿ ಉಗಮ ಸ್ಥಾನ ತಲಕಾವೇರಿ ಭಾಗಮಂಡಲ. ತಲಕಾವೇರಿ ಭಾಗಮಂಡಲದಲ್ಲೇ ನೀರಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಪಿಂಡ ಪ್ರದಾನ ಮಾಡೋದಕ್ಕೆ ಹೋಗ್ತಾರೆ ಜನ ಅಲ್ಲಿಗೆ, ಅದಕ್ಕೂ ಇಲ್ಲ, ಪುಣ್ಯ ಸ್ನಾನಕ್ಕೂ ಇಲ್ಲ, ಅಲ್ಲಿಂದನೇ ನೀರಿಲ್ಲ. ಆ ನೀರೇ ಹರ್ಕೊಂಡು ಬಂದು ನಿಮಗೆ ಕುಶಾಲನಗರದಲ್ಲಿ ಹತ್ರ ಒಂದು ಡ್ಯಾಮು, KRS ಹತ್ರ ಒಂದು ಡ್ಯಾಮ್ ತುಂಬಬೇಕು. ಈ ಸರ್ತಿ ಹಾಗೆ ನೋಡೋಕೆ ಹೋದರೆ ಕೊಡಗಿನಲ್ಲಿ ವಿಪರೀತ ಮಳೆ ಆಗಬೇಕಾಗಿದ್ದಿದೆ, ಮಳೆ ಆಗಿಲ್ಲ. ಅಲ್ಲಿ ವಿಪರೀತ ಮಳೆ ಆಗೋ ಜಾಗ ಅದು. ಅಲ್ಲಿಂದನೇ ಕಾವೇರಿ ನದಿ ಹರ್ಕೊಂಡು ಮೈದುಂಬಿ ಹರ್ಕೊಂಡು ಬರುತ್ತೆ KRSಗೆ. ಇಲ್ಲವೇ ಇಲ್ಲ, ನೀರೇ ಇಲ್ಲ. ಇನ್ನು ಬೆಂಗಳೂರಿಗೆ ನೀರು ಬರಲಿಲ್ಲ ಅಂತಂದರೆ ಅವ್ರು ತಾನೇ ಎಲ್ಲಿ ಕೊಡ್ತಾರೆ? ಈಗ ನಮ್ಮ ಭಾಗಮಂಡಲದ ಈ ಕಾವೇರಿ ಹುಟ್ಟುವ ಸ್ಥಳದಲ್ಲಿ ಈ ಮೊದಲು 250-300 ಇಂಚ್ ಮಳೆ ಬರ್ತಿತ್ತು. ಆದರೆ ಈ ವರ್ಷದ ಒಂದು ಇದರಲ್ಲಿ 150 ಇಂಚು ಮಳೆ ಬಂದಿದೆ. ಆದ ಕಾರಣ ಇಡೀ ನಮ್ಮ ಭಾಗಮಂಡಲ ತ್ರಿವೇಣಿ ಸಂಗಮ ಅಲ್ಲ, ಇಡೀ ನಮ್ಮ ಭಾಗಮಂಡಲಕ್ಕೆ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡುವಂಥ 5 ಗ್ರಾಮಗಳು ಬರ್ತಾಯಿದ್ರು. 5 ಗ್ರಾಮದಲ್ಲಿ ಎಲ್ಲ ನೀರಿನ ಮೂಲಗಳು ಬತ್ತಿ ಹೋಗ್ತಾ ಉಂಟು. ಇನ್ನು ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಒಳಗಡೆ ಎಲ್ಲ ನೀರು ಬತ್ತಿ ಹೋಗೋ ಪರಿಸ್ಥಿತಿ ಉಂಟು. ತ್ರಿವೇಣಿ ಸಂಗಮದಲ್ಲೇ ನೀರಿಲ್ಲ. ಈಗ ಜನರಿಗೆ ಕುಡಿಯಲಿಕ್ಕೂ ನೀರಿಲ್ಲ, ಮತ್ತು ಜಲಮೂಲ ಇಲ್ಲಿ ಕಮ್ಮಿ. ಎಲ್ಲಿ ಬೋರ್ಗೆ ಯಾವುದು ತೆಗೆದರೂ ನೀರಿನ ಮೂಲನೇ ಇಲ್ಲ. ಅದರಿಂದ ಇನ್ನು 2-3 ತಿಂಗಳು ಜನರು ಯಾವ ಪರಿಸ್ಥಿತಿಗೆ ಕುಡಿಲಿಕ್ಕೆ ಏನು ಮಾಡ್ತಾರೆ ಅಂತ ಪರಿಸ್ಥಿತಿ ನಮ್ಮ ಈಗ ಬಂದಿದೆ. ಹಾಗೂ ಜನ ಇನ್ನು ಗ್ರಾಮ ಪಂಚಾಯಿತಿಗೆ ಬಂದು ನೀರು ಕುಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಈಗ ಮೊನ್ನೆ ತಾನೇ ಭಾಗಮಂಡಲ ನಾಡಿಗೆ ನೀರಿಲ್ಲದೆ ನಾವು ಪಂಚಾಯಿತಿ ವತಿಯಿಂದ ಟ್ಯಾಂಕರ್ಲಿ ನೀರಿನ ವ್ಯವಸ್ಥೆ ಮಾಡಿದ್ವಿ. ಅದೆಲ್ಲ ಇಲ್ಲಿ ಬೆಂಗಳೂರು, ಮೈಸೂರಲ್ಲೆಲ್ಲ ನಡೆಯುವಂಥ